ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಓಪ್ ಚಾನಲ್ ಕನ್ನಡ ಟಿ ವಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ನಾನು ನಿಮ್ಮ ಓಪ್ ಚಾನಲ್ ಸಂದೇಶಕ ಪಾಸ್ಟರ್ ಸುರೇಂದ್ರ ಕುನ್ನಯ್ಯ. ಈ ಕಾರ್ಯಕ್ರಮವು ನಿಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂಬುದಾಗಿ ನಾವು ನಂಬುತ್ತೇವೆ. ಈ ದಿನದ ದೈವಿಕ ಸಂದೇಶಕ್ಕೆ ನಾವು ತೆರಳುವ ಮುಂಚಿತವಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ಈ ಬೆಳಗಿನ ಜಾವಕ್ಕಾಗಿ ಸ್ತೋತ್ರ. ನೀನು ಮಾಡಿದಂಥ ಎಲ್ಲ ಉಪಕಾರಗಳನ್ನು ಸ್ಮರಿಸ್ತೇವೆ, ಕೊಂಡಾಡ್ತೇವೆ ಸ್ವಾಮಿ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸು, ನಿನ್ನ ಕೃಪೆಯಿಂದ ತುಂಬಿಸಿ ನಮ್ಮೆಲ್ಲರನ್ನು ನಿನ್ನ ಕೃಪೆಯ ಮೂಲಕವಾಗಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಾಡ್ತೇವೆ ತಂದೆ, ಆಮೇಲೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಸಂದೇಶವನ್ನು ಕೇಳುವುದಾದರೆ, ಹೌ ಡು ವಿ ಪ್ರಿಪೇರ್ ಫಾರ್ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್? ಕ್ರಿಸ್ತನ ಬರುವಿಕೆಗೆ ನಮ್ಮ ಸಿದ್ಧತೆ ಏನು ಎಂಬ ಈ ಶಿರೋನಾಮೆ ಅಡಿಯಲ್ಲಿ ನಾವು ಈ ವಾಕ್ಯವನ್ನು ಕಲಿಯೋಣ. ಅನೇಕ ಸಂದೇಶಗಳನ್ನು ನಾವು ಕೇಳಿದ್ದೇವೆ. ಅನೇಕ ದೈವ ಭಕ್ತರು, ದೊಡ್ಡ ದೊಡ್ಡ ಸಂದೇಶಕರು ಯೇಸು ಕ್ರಿಸ್ತನ ಬರುಣದ ಕುರಿತಾಗಿ ಬಹಳಷ್ಟು ಸಂದೇಶವನ್ನು ಶಕ್ತಿಯುತವಾಗಿ ಸಾರಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಒಂದು ಉದ್ದೇಶವಿದೆ, ಒಂದು ಗುರಿ ಇದೆ. ಆ ಗುರಿ ಏನೆಂಬುದಾಗಿ ನೋಡಬೇಕಾದ್ರೆ, ಯೇಸು ಕ್ರಿಸ್ತನ ಬರುಣಕ್ಕಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಆ ಸಿದ್ಧತೆ ನಮಗೆ ಇಲ್ಲ ಅಂದರೆ ನಾವು ನಮ್ಮ ಭವಿಷ್ಯತ್ತನ್ನು ಕಳೆದುಕೊಳ್ತಕ್ಕಂಥರಾಗಿದ್ದೇವೆ. ಹಾಗಾಗಿ ಆತನ ಬರುಣಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಆ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಸತ್ಯವೇದದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡ್ತಕ್ಕಂಥದ್ದಾಗಿದೆ. ಕ್ರಿಸ್ತನ ಎರಡನೆಯ ಬರುವಿಕೆಗೆ ನಾವು ಹೇಗೆ ಸಿದ್ಧಗೊಳ್ಳಬೇಕಾಗಿದೆ ಎಂಬ ಪ್ರಶ್ನೆಯು ಅದ್ಭುತವಾಗಿದೆ ಪ್ರಿಯರೇ. ಈ ಪ್ರಶ್ನೆ ನಮ್ಮೆಲ್ಲರಿಗೂ ಇದು ಬಹಳಷ್ಟು ಪ್ರಾಮುಖ್ಯವಾದಂಥ ಒಂದು ವಿಷಯವಾಗಿದೆ. ಹೇಗೆ ನಮ್ಮನ್ನು ನಾವು ಆತನ ಬರುವಿಕೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಎಂಬುದಾಗಿ ಒಂದು ದೃಷ್ಟಾಂತವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಹಡಗು ವಿದೇಶಕ್ಕೆ ಪ್ರಯಾಣ ಮಾಡಲು ಸಿದ್ಧವಾಗಿತ್ತು. ಆ ಹಡಗಿನಲ್ಲಿ ಬಹಳಷ್ಟು ಸಂಬಂಧಿಕರು, ಸ್ನೇಹಿತರು, ಬಂಧುಗಳು ಪ್ರಯಾಣ ಮಾಡಲು ಅವರು ಹೊರಟಿದ್ದರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಹಡಗು ಹೊರದೇಶಕ್ಕೆ ಹೋಗಲು ಸಿದ್ಧವಾಗಿರಬೇಕಾದರೆ, ಆ ಮೇಲೆ ಹಡಗಿನ ಮೇಲೆ ಇದ್ದಂಥ ಎಲ್ಲ ಪ್ರಯಾಣಿಕರು ಅವರವರ ಕುಟುಂಬಗಳಿಗೆ, ಬೀಳ್ಕೊಡುಗೆಗೆ ಬಂದಂಥ ಅವರ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಭಾಳಷ್ಟು ವಿಶ್ ಮಾಡ್ತಾಯಿದ್ರು, ಟಾಟವನ್ನು ಮಾಡ್ತಾಯಿದ್ರು, ಬಾಯ್ ಬಾಯ್ ಎಂಬುದಾಗಿ ಹೇಳ್ತಾಯಿದ್ರು. ಆದರೆ ಆ ಹಡಗಿನ ಮೇಲಿದ್ದಂಥ ಒಬ್ಬ ಪ್ರಯಾಣಿಕನು, ಅವನಿಗೆ ಯಾರು ಸಹ ಆತನಿಗೆ ವಿಶ್ ಮಾಡ್ತಾ ಇರಲಿಲ್ಲ. ಯಾರು ಸಹ ಆತನಿಗೆ ಬಾಯ್ ಬಾಯ್ ಹೋಗಿದ್ವಾ ಎಂಬುದಾಗಿ ಯಾರು ಸಹ ಆತನಿಗೆ ಟಾಟ ಮಾಡ್ತಾ ಇರಲಿಲ್ಲ. ಅವನು ಆ ಕಡೆ ನೋಡ್ತಾನೆ, ಎಡಗಡೆ ನೋಡ್ತಾನೆ, ಬಲಗಡೆ ನೋಡ್ತಾನೆ. ಆತನಿಗೆ ಯಾರು ಸಹ ವಿಶ್ ಮಾಡ್ತಾ ಇಲ್ಲ. ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದಾರೆ, ಟಾಟಾ ಮಾಡ್ತಾ ಇದ್ದಾರೆ, ಬಾಯ್ ಬಾಯ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆತನಿಗೆ ತುಂಬ ಬೇಸರವಾಗ್ತದೆ. ಆ ಬೇಸರಿಕೆಯಿಂದ ಅವನೇನು ಮಾಡ್ತಾನೆ, ತಕ್ಷಣವೇ ಆ ಹಡಗಿನಿಂದ ಹಿಡಿದು ಕೆಳಗಡೆ ಹೋಗಿ ಒಬ್ಬ ಯೌವನಸ್ಥ ಹುಡುಗನಿಗೆ ಒಂದು 100 ರೂಪಾಯಿಗಳ ಹಣವನ್ನು ಆತನ ಕೈಯಲ್ಲಿಟ್ಟು, ಈ ಹಡಗು ಹೋಗುವ ತನಕ ನೀನು ನನಗೆ ಟಾಟಾ ಮಾಡ್ತಾ ಇರಬೇಕು. ಆ ಹುಡುಗನಿಗೆ ಬೇಕಾಗಿರೋದು ಹಣ ಆಗಲಿ ಎಂಬುದಾಗಿ ಆತನು ಒಪ್ಪಿಕೊಳ್ತಾನೆ ಸಂತೋಷವಾಗಿ. ಮತ್ತು ಆ ಪ್ರಯಾಣಿಕನು ಹಡಗಿನ ಮೇಲೆ ಬಂದು ಆತನು ಭಾಳ ಸಂತೋಷವಾಗಿ ನೋಡ್ತಾ ಇದ್ದಾನೆ. ಈಗ ಆ ಯೌವನಸ್ಥ ಹುಡುಗನು ಆತನಿಗೆ ಬಾಯ್ ಬಾಯ್ ಟಾಟಾ ಎಂಬುದಾಗಿ ಆತನು ಮಾಡ್ತಾ ಇದ್ದಾನೆ. ಸೊ ಪ್ರಿಯರೇ, ಯಾಕೆ ಈ ಒಂದು ದೃಷ್ಟಾಂತವನ್ನು ನಾನು ನಿಮಗೆ ವಿವರಣೆಯನ್ನು ಕೊಟ್ಟೆ ಎಂಬುದಾಗಿ ನೋಡಬೇಕಾದರೆ, ನಮ್ಮ ಜೀವನ ತಾತ್ಕಾಲಿಕವಾದಂಥ ನಟನೆಯ ರೀತಿಯಲ್ಲಿ ಇರಬಾರದು.
ನಾವು ಯಾವಾಗಲೂ ನಮ್ಮ ಜೀವನ ಸತ್ಯಯುತವಾಗಿರಬೇಕು. ಅದು ಎಲ್ಲರಿಗೂ ಆಶೀರ್ವಾದದಾಯಕವಾಗಿರಬೇಕು. ನಟನೆಯ ಜೀವನವನ್ನು ನಾವು ಎಂದಿಗೂ ಮಾಡಬಾರದು. ಹಾಗಾಗಿ ಇವತ್ತು ನಮ್ಮ ಜೀವನ ನಟನೆಯ ರೀತಿಯಲ್ಲಿ ನಾವು ನಡೆಯುವುದಾದರೆ ನಾವು ಸತ್ಯದ ಮಾರ್ಗದಲ್ಲಿ ನಾವು ನಡೀಲಿಕ್ಕೆ ಸಾಧ್ಯವಿಲ್ಲ. ಸೈತಾನನ್ನು ಹಾಕುವಂಥ ಉರುಳುಗಳಿಗೆ ಅಡ್ಡಿಯಾಗಿ ನಾವು ಬೀಳಲಿಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ. ಇಲ್ಲಿ 4 ವಿಚಾರಗಳನ್ನು ಕುರಿತು ನಾನು ಮಾತಾಡಲಿಕ್ಕೆ ಹೋಗ್ತೇನೆ. ಮೊದಲನೇದಾಗಿ ನಾನು ಏನನ್ನು ನಿರೀಕ್ಷಿಸಬಹುದು ಎಂಬ ವಿಚಾರವನ್ನು ನಾವು ಕಲಿಯೋಣ. ಎರಡನೇದಾಗಿ ಏನು ಮುಂದೆ ಬರಲಿದೆ ಎಂಬುದಾಗಿ ನಾವು ಕಲೀಲಿಕ್ಕೆ ಹೋಗ್ತೇವೆ. ಮೂರನೇ ವಿಚಾರ, ಆತನ ಬರುವಿಕೆಗಾಗಿ ನಾನು ಕುತೂಹಲದಿಂದ ಕಾದುತ್ತಿರುವಾಗ ನಾನು ಹೀಗೆ ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 2 ಮತ್ತು 3ನೇ ವಚನ ಹೇಳ್ತದೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸೇರಲಾರಿರಿ, ಅವನು ಕಾಣಲಾರನು ಅಂದನು. ಇವತ್ತು ನಾವು ಹೊಸದಾಗಿ ಹುಟ್ಟದಿಲ್ಲದಿದ್ದರೆ ದೇವರ ರಾಜ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಹೊಸದಾಗಿ ಹುಟ್ಟುವುದು ಅಂದರೆ ಏನು? ಮತ್ತೆ ನಾವು ತಾಯಿಯ ಗರ್ಭದಿಂದ ಮತ್ತೆ ಜನಿಸಬೇಕು? ಪುನರ್ಜನ್ಮವಾಗಿ ನಾವು ಮತ್ತೆ ಹುಟ್ಟಬೇಕೋ ತಾಯಿಯ ಗರ್ಭದಲ್ಲಿ? ಇಲ್ಲ ಪ್ರಿಯರೇ. ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಹೇಳಬೇಕಾದರೆ ಪಾಪದ ಪಾಲಿಗೆ ನಾವು ಸತ್ತು ನಮ್ಮ ಪಾಪಗಳನ್ನು ಅರಿಕೆಯನ್ನು ಮಾಡಿಕೊಂಡು ದೇವರ ಮುಂದೆ ತಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸುವುದಾದರೆ ಇದು ಒಂದು ನೂತನ ಒಂದು ಜನ್ಮ ಎಂಬುದಾಗಿ ನಾವು ಹೇಳ್ಬೋದು. ಹಾಗಾಗಿ ನಿಕೋದೇಮನು ಸಹ ರಾತ್ರಿಯ ಸಮಯದಲ್ಲಿ ರಹಸ್ಯವಾಗಿ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನನ್ನು ಸಂಧಿಸಲು ಆತನು ಬರುತ್ತಿದ್ದನು ಎಂಬುದಾಗಿ ಯೋಹಾನ 3ನೇ ಅಧ್ಯಾಯ 3ನೇ ವಚನದಲ್ಲಿ ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯ ಸೇರಲಾರಿರಿ ಎಂಬುದಾಗಿ ಆತನು ಕೇಳುವಂಥ ಪ್ರಶ್ನೆಗೆ ಯೇಸು ಸ್ವಾಮಿ ಉತ್ತರವನ್ನು ಕೊಡುವಂತನಾಗಿದ್ದಾನೆ. ಇಂದು ಯೇಸು ಕ್ರಿಸ್ತನ ಬರುವಿಕೆಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಲಿಲ್ಲ ಅಂದರೆ ನಾವು ನಿತ್ಯ ರಾಜ್ಯ ನಾವು ಸೇರಲಾರೋ ಪ್ರಿಯರೇ. ಮೊದಲನೇದಾಗಿ ನಾವು ನೋಡ್ತೇವೆ, ಈಗಲೇ ಕ್ರಿಸ್ತನ ಹೋಲಿಕೆಯನ್ನು ಅನುಕರಿಸಿ ಎಂಬುದಾಗಿ. ಏನು ನಾವು ಕ್ರಿಸ್ತನ ಅನುಕರಣೆಯನ್ನು ಮಾಡಬೇಕಾಗಿದೆ, ಏನು ಆತನ ಒಂದು ಕಾರ್ಯವನ್ನು ನಾವು ಅನುಕರಣೆಯನ್ನು ಮಾಡಬೇಕೆಂಬುದಾಗಿ. ಯೇಸು ಬಂದಾಗ ಆತನನ್ನು ನೋಡುವ ಮೂಲಕ ನೀವು ನಿಜವಾಗಿಯೂ ಅವರಂತೆ ಇರಲು ಬಯಸಬೇಕಾಗಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದ ಹಾಗೆ ಆತನು ಯಾವ ಪಾಪಗಳನ್ನಾಗಲಿ ಯಾವ ಮೋಸವನ್ನಾಗಲಿ ಮಾಡದೆ ಈ ಲೋಕದಲ್ಲಿ ನಿಷ್ಕಳಂಕವಾಗಿ ಆತನು ಇದ್ದಷ್ಟು ದಿನಗಳ ಕಾಲ ಆತನು ಜೀವನವನ್ನು ಮಾಡಿದನೋ ಹಾಗೆಯೇ ಈ ಲೋಕದಲ್ಲಿ ನೀವು ಇರುವಷ್ಟು ದಿನ ನೀವೇನು ಮಾಡಬೇಕಾಗಿದೆ? ಯೇಸು ಕ್ರಿಸ್ತನ ಅನುಕರಣೆಯನ್ನು ಮಾಡಬೇಕಾಗಿದೆ. ಯೇಸು ಕ್ರಿಸ್ತನ ಆ ಪ್ರೀತಿಯನ್ನು ಅನುಸರಿಸಬೇಕಾಗಿದೆ. ಯೇಸು ಕ್ರಿಸ್ತನ ಆ ಮಾದರಿಯನ್ನು ಅನುಸರಿಸಬೇಕಾಗಿದೆ. ಆಗ ತಾನೇ ನಾವು ನಿಜವಾದಂಥ ಆ ಒಂದು ಕ್ರಿಸ್ತನ ಅನುಕರಣೆಯ ಪ್ರೀತಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಸೊ ಅದರಿಂದ ಸತ್ಯವೇದವು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಾಗಿದೆ, ರೆಡಿ ಯುವರ್ ಸೆಲ್ಫ್ ಫಾರ್ ಸಫರಿಂಗ್. ಅಂದರೆ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳಿರಿ ಕಷ್ಟವನ್ನು ಅನುಭವಿಸಲು ಎಂಬುದಾಗಿ. ಆತ್ಮೀಯ ಬಂಧುಗಳೇ, ಈ ಸಂದೇಶದ ಒಂದು ಸೀರೀಸ್ನಲ್ಲಿ ಬಹಳಷ್ಟು ವಿಚಾರಗಳನ್ನು ಅಂತ್ಯಕಾಲದ ಘಟನೆಗಳ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ. ಹಾಗಾದರೆ ನಿಮ್ಮನ್ನು ನೀವು ಕಷ್ಟಕ್ಕೆ ಗುರಿಪಡಿಸಿಕೊಳ್ಳಲು, ಆ ಸಮಸ್ಯೆಯನ್ನು ಎದುರಿಸಲು ಮತ್ತು ಕಷ್ಟವನ್ನು ಅನುಭವಿಸಲು ನೀವು ಸಿದ್ಧ ಆಗಬೇಕಾಗಿದೆ ಎಂಬುದಾಗಿ ಹೇಳ್ತಾ ಇದೆ. ಯೇಸು ಕ್ರಿಸ್ತನು ಬರುವ ಮೊದಲು ಸಂಕಟದ ಅವಶ್ಯಕತೆಯಾದ ಬರುವ ಪ್ರಚೋದನೆ ಪೌಲನು ಹೇಳ್ತಕ್ಕಂಥನಾಗಿದ್ದಾನೆ. ಯೇಸು ಕ್ರಿಸ್ತನ ಬರುವುದಕ್ಕಿಂತ ಮುಂಚೆ ಆಗುವಂಥ ನೋವು, ಸಂಕಟ, ಹಿಂಸೆ ಈ ಎಲ್ಲ ಘಟನೆಗಳನ್ನು ಕುರಿತು ನೀವು ಅನುಭವಿಸಬೇಕು ಎಂಬುದಾಗಿ ಆತನು ಹೇಳ್ತಕ್ಕಂಥನಾಗಿದ್ದಾನೆ. ಆದ್ದರಿಂದ ಈ ಸಂಕಟಗಳನ್ನು ಅನುಭವಿಸಲು ನಾವೇನಾಗಿರಬೇಕಾಗಿದೆ? ನಮ್ಮನ್ನು ನಾವು ಧೈರ್ಯಪಡಿಸಿಕೊಳ್ಬೇಕಾಗಿದೆ, ಸಿದ್ಧಪಡಿಸಿಕೊಳ್ಬೇಕಾಗಿದೆ. ಪೌಲನು ಹೇಳ್ತಕ್ಕಂಥನಾಗಿದ್ದಾನೆ. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಚನದಲ್ಲಿ ಅಪೋಸ್ತಲ್ಸ್
ಚಾಪ್ಟರ್ 14 ವರ್ಸಸ್ 32, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕಾಗಿದೆ. ಎಚ್ಚರಿಕೆಯ ಮಾತನ್ನು ಕೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದನು ಎಂಬುದಾಗಿ. ಇವತ್ತು ಪೌಲನು ನಮ್ಮನ್ನು ಎಚ್ಚರಿಸ್ತಕ್ಕಂಥನಾಗಿದ್ದಾನೆ. ಏನೆಂಬುದಾಗಿ? ದೇವರ ರಾಜ್ಯದೊಳಗೆ ನೀವು ಸೇರಬೇಕಾದರೆ ಎಚ್ಚರಿಕೆಯ ಮಾತನ್ನು ಕೇಳಿ ಎಂಬುದಾಗಿ ಹೇಳ್ತದೆ. ಹಾಗಾದರೆ ಏನು ಎಚ್ಚರಿಕೆ ಮಾತುಗಳು ನಾವು ಕೇಳಬೇಕಾಗಿದೆ? ಯಾಕೆ ನಾವು ಈ ಒಂದು ನೋವು, ಸಂಕಟ, ಕಷ್ಟಗಳನ್ನು ಅನುಭವಿಸಬೇಕಾಗಿದೆ? ಯಾಕೆಂದರೆ ನೀತಿವಂತರಾಗಲು ಬಹಳ ಕಷ್ಟವಿದೆ ಪ್ರಿಯರೇ. ಒಬ್ಬ ಒಳ್ಳೆಯ ವ್ಯಕ್ತಿ ಎನಿಸ್ಕೊಳ್ಬೇಕಾದ್ರೆ ಬಹಳಷ್ಟು ವರ್ಷಗಳ ಕಾಲ ಅದನ್ನು ಪ್ರಯತ್ನವನ್ನು ಮಾಡಬೇಕು. ಆದರೆ ಒಬ್ಬ ಕೆಟ್ಟ ಕ್ರೂರ ವ್ಯಕ್ತಿ ಎಂಬುದಾಗಿ ನೋಡಬೇಕಾದರೆ ಒಂದು ನಿಮಿಷದಲ್ಲಿ ಆತನ ಕೆಟ್ಟವನಾಗ್ಬೋದು. ಆದ್ದರಿಂದ ನಾವು ಯೇಸು ಕ್ರಿಸ್ತನ ಬರುವುದರೊಳಗಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಿದ್ಧಪಡಿಸಿಕೊಳ್ಬೇಕಾಗಿದೆ. ಅನೇಕ ಕಷ್ಟಗಳು, ಹಿಂಸೆಗಳು, ನೋವು ಎಲ್ಲವೂ ಸಹ ನೀವು ಅನುಭವಿಸಬೇಕಾಗ್ತದೆ ಎಂಬುದಾಗಿ ಪೌಲನು ಆತ ನಮಗೆ ಹೇಳ್ತಕ್ಕಂಥನಾಗಿದ್ದಾನೆ. ಎಚ್ಚರಿಕೆಯ ಮಾತನ್ನು ಕ್ರಿಸ್ತ ನಂಬಿಕೆಯಲ್ಲಿ ಸಿದ್ಧವಾಗಿರಿ ಎಂದು ಆತನನ್ನು ಧೈರ್ಯಗೊಳಿಸ್ತಕ್ಕಂಥನಾಗಿದ್ದಾನೆ. ಇವತ್ತು ಯಾರ್ಯಾರು ಆತ ನಂಬ್ತಕ್ಕಂಥರಾಗಿದ್ದಾರೋ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಸ್ವೀಕರಿಸುವಂಥರಾಗಿದ್ದಾರೋ ಅಂಥವರೆಲ್ಲರೂ ಮುಂದೆ ಕಷ್ಟಗಳನ್ನು ಅನುಭವಿಸ್ತೀನಿ ಎಂಬುದಾಗಿ ಹೇಳ್ತಾನೆ. ಹಾಗೂ ಪೌಲನು ಸೆಕೆಂಡ್ ಥೆಸಲೋನಿಕ ಚಾಪ್ಟರ್ 2:8 ವರ್ಸಲ್ಲಿ ಹೇಳ್ತದೆ. 2 ಥೆಸಲೋನಿಕ 2ನೇ ಅಧ್ಯಾಯ 8ನೇ ವಚನದಲ್ಲಿ, ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯಿಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು ಎಂಬುದಾಗಿ. ಅಧರ್ಮ ಸ್ವರೂಪನು ಯಾರಾಗಿದ್ದಾನೆ? ಸೈತಾನನಾಗಿದ್ದಾನೆ. ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥವನು ಅಧರ್ಮ ಸ್ವರೂಪನು, ಸೈತಾನನು. ಅವನೇನು ಮಾಡ್ತಕ್ಕಂಥನಾಗಿದ್ದಾನೆ? ತನ್ನ ಬಾಯಿಯ ಉಸಿರಿನಿಂದ ಕೊಲ್ಲಲು ಏನು ಮಾಡ್ತಾ ಇದ್ದಾನೆ? ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ನಡೆಸ್ತಕ್ಕಂಥನಾಗಿದ್ದಾನೆ. ಅದರಿಂದ ಪ್ರಿಯರೇ, ಇವತ್ತು ದೇವರ ವಾಕ್ಯವನ್ನು ಕೇಳುವಂಥ ನೀವುಗಳು ನಿಮ್ಮ ಮನಸ್ಸುಗಳನ್ನು, ನಿಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಬೇಕಾಗಿದೆ. ಮುಂದೆ ಬರಲಿರತಕ್ಕಂಥ ಆ ನೋವು, ಕಷ್ಟ, ಸಂಕಟ, ಬಾಧೆಗಳಿಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕಾಗಿದೆ. ಯೇಸು ಕ್ರಿಸ್ತನ ಮರಣವು ಭಾಳಷ್ಟು ಅನೇಕ ಸಮಸ್ಯೆಗಳಿಂದ ಕೂಡುವಂಥ ಸಮಸ್ಯೆ ಆಗಿದೆ ಪ್ರಿಯರೇ. ಆದ್ದರಿಂದ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 11 ಮತ್ತು 13ನೇ ವಚನದಲ್ಲಿ, ದ ಮ್ಯಾಥ್ಯೂ ಚಾಪ್ಟರ್ 24 ವರ್ಸಸ್ 11-13, ಬಹುಮಂದಿ ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು ಬರ್ತಾರೆ ಎಂಬುದಾಗಿ. ಯೇಸು ಕ್ರಿಸ್ತನ ಬರುವ ಸಮಯದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರುಗಳು, ಕಪಟಿ ಬೋಧಕರು ಬಂದು ನಿಮ್ಮನ್ನು ಕ್ರಿಸ್ತ ನಂಬಿಕೆಯಿಂದ ಅವರು ನಿಮ್ಮನ್ನು ದೂರಗೊಳಿಸಾರು, ಎಚ್ಚರಿಕೆಯಿಂದ ಇರಿ ಎಂಬುದಾಗಿ ಹೇಳ್ತಾನೆ. ಯಾಕೆಂದರೆ ಯೇಸು ಸ್ವಾಮಿ ಬರುವಂಥ ಸಂದರ್ಭದಲ್ಲಿ ನಾವೆಲ್ಲೂ ಸಿದ್ಧರಾಗುವಂಥದ್ದು ಆತನಿಗೆ ಇಷ್ಟವಿಲ್ಲ. ಸೈತಾನನ ಆಲೋಚನೆ ಎಲ್ಲರೂ ನಾಶವಾಗಬೇಕೆಂಬುದಾಗಿ. ಆದರೆ ದೇವರ ಆಲೋಚನೆ ನಾವೆಲ್ಲರೂ ನಿತ್ಯ ಜೀವನ ಪಡಿಬೇಕೆಂಬುದಾಗಿ. ದೇವರ ವಾಕ್ಯ ಹೇಳ್ತದೆ, ಬಹುಮಂದಿ ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು ಸಹ ಎದ್ದು ಬರುವರು, ಅನೇಕರನ್ನು ಮೋಸಗೊಳಿಸುವರು ಎಂಬುದಾಗಿ ಹೇಳ್ತದೆ. ಇವತ್ತು ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದಾರೋ, ಯೇಸು ಕ್ರಿಸ್ತನನ್ನು ಅವರು ಸ್ವೀಕಾರ ಮಾಡಿದ್ದಾರೋ ಅಂಥವ್ರನ್ನೇನು ಮಾಡ್ತಾರಂತೆ? ಸಾಧ್ಯವಾದರೆ ಮೋಸಗೊಳಿಸಾರು. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗುವುದು ಎಂಬುದಾಗಿ. ಯೇಸು ಕ್ರಿಸ್ತನು ಬರುವಾಗ ಅಧರ್ಮವು ಹೆಚ್ಚಾಗ್ತಕ್ಕಂಥದ್ದಾಗಿದೆ. ಅನೇಕ ನಂಬಿಕಸ್ಥರ ಅಂತ ಬಹು ಪ್ರೀತಿಯು ತಣ್ಣಗಾಗ್ತಕ್ಕಂಥದ್ದಾಗಿದೆ. ಆದರೆ ಕಡೆಯವರೆಗೂ ತಾಳುವವರು ರಕ್ಷಣೆ ಹೊಂದುವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಯಾರು ಈ ಹಿಂಸೆ, ಕಷ್ಟ, ನೋವು, ಸಂಕಟ, ಬಾಧೆಗಳನ್ನು ಅನುಭವಿಸ್ತಕ್ಕಂಥರಾಗಿದ್ದಾರೋ ಅಂಥವರು ಕಡೆಯವರೆಗೂ ತಾಳುವವರು, ಅವರು ಧನ್ಯರು ಎಂಬುದಾಗಿ ಹೇಳ್ತದೆ. ಇವತ್ತು ನಾವು ನೀವು ಆ ಧನ್ಯರಾಗಬೇಕಾಗಿದೆ. ನಾವು ನೀವು ಆತನ ಬರಣದಲ್ಲಿ ಸಿದ್ಧವಾಗಬೇಕಾಗಿದೆ. ಮೂರನೇದಾಗಿ ನೋಡ್ತೇವೆ, ವರ್ಕ್ ಫೇತ್ಫುಲ್ಲಿ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗಾಗಿ ನಿಷ್ಠೆಯಿಂದ ನಾವು ಕೆಲಸವನ್ನು ಮಾಡಬೇಕಾಗಿದೆ. ನಾವು ನಂಬಿಕಸ್ಥರಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಇದು ಕಠಿಣ ಕಾಲವಾಗಿದೆ, ಇದು ಅಂತ್ಯ ಕಾಲವಾಗಿದೆ ಪ್ರಿಯರೇ. ಕೊನೆಯ ಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಮುಂದೊಂದು ದಿನ ಏನಾಗ್ತದೋ
ನಮ್ಮ ಭವಿಷ್ಯ ಏನಾಗ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಜೀವ ಸ್ವರೂಪನಾಗಿರ್ತಕ್ಕಂಥ ದೇವರನ್ನು ನಾವು ನಂಬಿದ್ದೇವೆ. ಆತನ ಬರುಣವು ಖಚಿತವಾದದ್ದು. ನಾವು ಸಿದ್ಧವಾಗಬೇಕಾಗಿದೆ. ನಾವು ಮಾತ್ರವಲ್ಲ, ನಮ್ಮ ಕೂಡ ಅನೇಕ ಮಕ್ಕಳನ್ನು ಆತನ ರಾಜ್ಯಕ್ಕೆ ಸೇರಿಸಬೇಕಾಗಿದೆ. ಹಾಗಾಗಿ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ, ಕ್ರಿಸ್ತನಿಗಾಗಿ ನೀವು ನಿಷ್ಠೆಯಿಂದ ಕೆಲಸವನ್ನು ಮಾಡಿರಿ, ಕ್ರಿಸ್ತನಿಗಾಗಿ ನೀವು ನಂಬಿಕೆಯಿಂದ ನೀವು ಸುವಾರ್ತೆಯನ್ನು ಸಾರಿರಿ, ಕ್ರಿಸ್ತನಿಗಾಗಿ ನೀವು ನಂಬಿಕೆಯಿಂದ ಸಾಕ್ಷಿಗಳಾಗಿರಿ ಎಂಬುದಾಗಿ. ಈ ಸಾಕ್ಷಿಯ ಜೀವನ ಬಹಳಷ್ಟು ಆಶೀರ್ವಾದಕರವಾಗಿದೆ. ಹಾಗಾಗಿ ಏನು ಆಗಬೇಕಾಗಿದೆ? ನಾವು ಸಾಕ್ಷಿಗಳ ಜೀವಿತವನ್ನು ನಾವು ಜೀವಿಸಬೇಕಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಪ್ರೇರ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1ರಿಂದ ನೀವು 13ನೇ ವಚನ ತನಕ ನೀವು ಓದುವಾಗ ಅಲ್ಲಿ ಬಹಳಷ್ಟು ಆ ವಿಚಾರಗಳು ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಪರಲೋಕ ರಾಜ್ಯವು 10 ಮಂದಿ ಕನ್ಯಕೆಯರಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ಹೇಳ್ತದೆ. ಇವತ್ತು ಆ 10 ಮಂದಿ ಕನ್ಯಕೆಯರ ವಿಚಾರದಲ್ಲಿ ನಾವು ನೋಡಬೇಕಾದರೆ ಎಲ್ಲರೂ ಸಹ ಆರತಿಗಳನ್ನು ಬೆಳಗಿ ಆ ಮದಲಿಂಗನಿಗೋಸ್ಕರವಾಗಿ ಆ ಒಂದು ಮದಲಿಂಗನ ನೋಡಲಿಕ್ಕಾಗಿ ಬಂದರು. ಎಲ್ಲರೂ ನಿದ್ರೆ ಹೋದರು. ಆದರೆ ಬುದ್ಧಿವಂತ ಕನ್ಯಕೆಯರು ಭಾಳಷ್ಟು 5 ಜನ ಮಾತ್ರ ಇದ್ದರು. ಯಾಕೆಂದರೆ ಅವರಲ್ಲಿ ಎಣ್ಣೆ ಇರಲಿಲ್ಲ. ಅವರ ಎಣ್ಣೆ ಖಾಲಿಯಾಗಿತ್ತು. ಆ ಎಣ್ಣೆ ಖಾಲಿಯಾಗಿದ್ದಾಗ ಮಾರೋರ ಬಳಿ ನೀವು ತೆಗೆದುಕೊಂಡು ಬನ್ನಿ ಎಂಬುದಾಗಿ ಆ 5 ಮಂದಿ ಹೇಳಿದರು. ಅವರು ಮಾರುವವರ ಬಳಿ ತೆಗೆದುಕೊಂಡು ಬರಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಆ ಸಿದ್ಧವಾಗಿದ್ದಂಥ ಆರತಿಗಳನ್ನು ಬೆಳಗಿದ್ದಂಥ 5 ಮಂದಿ ಕನ್ನಿಕೆಯರು ಮದಲಿಂಗನ ಜೊತೆ ಹೋದರು. ಬಾಗಿಲು ಮುಚ್ಚೋಣವಾಯಿತು ಎಂಬುದಾಗಿ ಅದು. ಆ ಮಾರವರ ಬಳಿ ಖರೀದಿ ಮಾಡಲು ಹೋಗಿದ್ದಂಥವರು 5 ಮಂದಿ ಬುದ್ಧಿ ಇಲ್ಲದ ಕನ್ನಿಕೆಯರು ಬಂದು ಅವರು ಗೋಳಾಡಿದರು, ಬಾಗಿಲನ್ನು ತೆರೀರಿ. ಆದರೆ ಬಾಗಿಲು ಮುಚ್ಚೋಣವಾಯಿತು. ಪ್ರೇರ ಈ 5 ಮಂದಿ ಕನ್ನಿಕೆಯರ ವಿಚಾರವಾಗಿ ನಾವು ನೋಡಬೇಕಾದರೆ ಇದು ಕ್ರಿಸ್ತನ ಬರುಣದ ವಿಚಾರವಾಗಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಇವತ್ತು ನಾವೆಲ್ಲರೂ ನಾನು ನಂಬಿದ್ದೇನೆ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಾನು ಅಂಗೀಕರಿಸಿಕೊಂಡಿದ್ದೇನೆ, ಯೇಸು ನನ್ನ ಒಡೆಯ, ನನ್ನ ಜೀವದ ರಕ್ಷಕ ಎಂಬುದಾಗಿ ನಾವು ಹೇಳ್ಕೊಳ್ಬೋದು. ಆದರೆ ಆತನು ಬರುವ ಸಮಯದಲ್ಲಿ ನಾವು ಎಷ್ಟು ಜನ ಆತನ ಬಳಿ ಹೋಗ್ತೇವೆ, ಎಷ್ಟು ಜನ ನಾವು ಆತನ ಜೊತೆ ನಾವು ಸೇರಲ್ಪಡ್ತೀವಿ ಎಂಬುದಾಗಿ ಪ್ರಶ್ನೆಯಾಗಿದೆ. ಇವತ್ತು ಯಾರ್ಯಾರು ಆತನ ನಂಬತಕ್ಕಂಥರಾಗಿದ್ದರು, ಯಾರ್ಯಾರು ಆ ಬುದ್ಧಿವಂತ ಕನ್ನಿಕೆಯರಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥರಾಗಿದ್ದವರು, ಯಾರ್ಯಾರು ಎಲ್ಲ ವಿಚಾರದಲ್ಲಿ ಕ್ರಿಸ್ತನನ್ನು ನಂಬಿಕಸ್ಥರಾಗಿ ಅವರು ನೋಡುವಂಥರಾಗಿದ್ದವರು, ಅಂಥವರನ್ನು ಆತನು ಕರೆದುಕೊಂಡು ಹೋಗ್ತಕ್ಕಂಥನಾಗಿದ್ದಾನೆ. ಬುದ್ಧಿ ಇಲ್ಲದ ಕನ್ನಿಕೆಯರಾಗೆ ನಾವು ಇರಬಾರ್ದು. ಪ್ರೇಯರೇ, ನಮ್ಮ ಸಿದ್ಧತೆ ಬಹಳ ಪ್ರಾಮುಖ್ಯವಾಗಿದೆ. ಎಲ್ಲವನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕಾಗಿದೆ. ನಮ್ಮ ತನು, ಮನ, ನಮ್ಮ ಮನಸ್ಸು, ನಮ್ಮ ನೋಟ, ನಮ್ಮ ದಾರಿ, ನಮ್ಮ ಆಕಾಂಕ್ಷೆಗಳು ಎಲ್ಲವನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕಾಗಿದೆ. ಈ ಲೋಕದ ಆಸೆಗಳನ್ನು ಬಿಡಬೇಕಾಗಿದೆ. ಈ ಲೋಕದ ಜಂಜಾಟವನ್ನು ಬಿಡಬೇಕಾಗಿದೆ. ಹಾಗಿರುವಾಗ ನಾವು ಬುದ್ಧಿವಂತ ಕನ್ನಿಕೆಯರಾಗಿ ಮದಲಿಂಗನ ಜೊತೆ ಆತನ ಬರುಣದಲ್ಲಿ ನಾವು ಸೇರಬೇಕಾಗಿದೆ. ಪ್ರೇರೆ, ಈ ಇಡೀ ನೀತಿ ಕಥೆಯ ತೀರ್ಮಾನವು ನಮ್ಮನ್ನು ಬದಲಾಯಿಸ್ತಕ್ಕಂಥದ್ದಾಗಿದೆ. ಈ ಪ್ರಶ್ನೆಗೆ ಉತ್ತರಿಸದೆ ನೀವು ಹೇಗೆ ಸಿದ್ಧರಾಗ್ತೀರಾ? ಸಿದ್ಧತೆ ಅಂತಕ್ಕಂಥದ್ದು ಭಾಳ ಪ್ರಾಮುಖ್ಯವಾಗಿದೆ. ಈ ಕಾರಣ ನಾವು ಸಿದ್ಧರಾಗೋಣ. ಲೂಕ 12ನೇ ಅಧ್ಯಾಯದಲ್ಲಿ ಹೇಳ್ತದೆ 42-44ನೇ ವಚನದಲ್ಲಿ, ಆಳು ಹೀಗೆ ಮಾಡುವುದನ್ನು ಕಾಣುವನು ಎಂಬುದಾಗಿ. ನಾವು ನಂಬಿಗಸ್ತರಾಗಿಲ್ಲ ಅಂತಂದರೆ ಆ ತಲಾಂತಗಳನ್ನು ಕಿತ್ತಿ ಮತ್ತೊಬ್ಬರಿಗೆ ಅದು ಕೊಡುವಂತನಾಗಿದ್ದಾನೆ. ಆಮೋಸ 4:12 ಹೇಳ್ತಕ್ಕಂಥದ್ದಾಗಿದೆ, ನಿನ್ನ ಕರ್ತನ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ ಎಂಬುದಾಗಿ. ಇವತ್ತು ನಮ್ಮ ಸಿದ್ಧತೆ ಏನಾಗಿದೆ? ನಮ್ಮ ಬರುಣಗೋಸ್ಕರವಾಗಿ, ಕರ್ತನ ಬರುಣಕ್ಕೋಸ್ಕರವಾಗಿ ನಾವು ಸಿದ್ಧರಾಗಿದ್ದೇವಾ? ಆಗಿದ್ದಾಗ ಪಕ್ಷದಲ್ಲಿ ಪ್ರೇರೆ ನಮ್ಮನ್ನು ನಾವು ದೇವರ ಕಡೆ ನಾವು ತಿರುಗಿಸ್ಕೊಳ್ಳೋಣ. ಇವತ್ತೇ ನಾವು ದೇವರ ಕಡೆ ಬರೋಣ. ಒಂದು ವೇಳೆ ನಾವು ದೇವರಿಂದ ದೂರವಾಗಿದ್ದ ಪಕ್ಷದಲ್ಲಿ, ಒಂದು ವೇಳೆ ನಾವು ದೇವರಿಂದ ಬಹಳಷ್ಟು ನಾವು ದೂರ ಹೋಗಿದ್ದ ಪಕ್ಷದಲ್ಲಿ, ಕರ್ತನೇ ನಿನ್ನ ಬಳಿಯಿಂದ ನಾನು ದೂರ ಹೋಗಿದ್ದೇನೆಪ್ಪ, ನನ್ನನ್ನು ನಿನ್ನ ಪ್ರೀತಿಯ ಮಗನಾಗಿ ಸ್ವೀಕರಿಸು ಎಂಬುದಾಗಿ ನೀವು ಆತನ ಬಳಿಗೆ ಬರುವುದಾದರೆ ದೇವರು ತಾನೇ ನಿಮ್ಮನ್ನು ಅತ್ಯಧಿಕವಾದಂಥ ಆಶೀರ್ವಾದದಿಂದ ತುಂಬಿಸಿ ಆತನು ನಿಮ್ಮ ಪ್ರೀತಿಗೆ ಒಂದು ಅಚ್ಚುಮೆಚ್ಚಿನ ಮಗಳಾಗಿ ನಿಮ್ಮನ್ನು ಸ್ವೀಕರಿಸಲು ಆತನ ಸಿದ್ಧನಾಗಿದ್ದಾನೆ. ಮತ್ತೊಂದು ವಚನ ಹೇಳ್ತಕ್ಕಂಥದ್ದಾಗಿದೆ, ದೇವರನ್ನು ನೋಡುವ ನಿರೀಕ್ಷೆಯಿಂದ ಬರುವ ಪ್ರಚೋದನೆಯಿಂದ ಮಾರ್ಗ ಸಿದ್ಧಪಡಿಸ್ಕೊಳ್ಬೇಕಾಗಿದೆ.
ದುಃಖದ ಅವಶ್ಯಕತೆಯಿಂದ ಬರುವ ಪ್ರಚೋದನೆಯ ಮಾರ್ಗವನ್ನು ನಾವು ಸಿದ್ಧಪಡಿಸಿಕೊಳ್ಬೇಕಾಗಿದೆ. ನಂಬಿಗಸ್ತ ಜಾಗರೂಕ ಪೂರ್ಣತೆಯಿಂದ ಕಳೆದುಕೊಳ್ಳುವ ಪ್ರಚೋದನೆಯ ಮಾರ್ಗವನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕಾಗಿದೆ. ಇವತ್ತು ನಮ್ಮನ್ನು ನಾವು ಆ ರೀತಿಯಾಗಿ ಸಿದ್ಧಪಡಿಸಿಕೊಳ್ಳಿಲ್ಲ ಅಂತಂದರೆ ನಾವು ಆತನ ಬರುಣದಲ್ಲಿ ನಾವೇನಾಗ್ತಕ್ಕಂಥರಾಗಿದ್ದೇವೆ, ನಿಷ್ಫಲರಾಗ್ತೇವೆ ಮತ್ತು ಆತನ ರಾಜ್ಯವನ್ನು ನಾವು ಕಳ್ಕೊಳ್ತಕ್ಕಂಥರಾಗಿದ್ದೇವೆ. ಮತ್ತಾಯನ ಬರೆಸುವಾರ್ತೆ 25ನೇ ಅಧ್ಯಾಯದಲ್ಲಿ ಇರ್ತದೆ, 21 ಮತ್ತು 25ನೇ ವಚನದಲ್ಲಿ, ಬಲ ನಂಬಿಗಸ್ತ ಒಳ್ಳೆಯ ಹಾಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡದರಲ್ಲಿ ನಿನ್ನನ್ನು ಇಡುತ್ತೇನೆ ಎಂಬುದಾಗಿ. ಇವತ್ತು ನಾವು ಸಣ್ಣ ಕೆಲಸದಲ್ಲಿ ನಂಬಿಗಸ್ತರಾಗಿದ್ದಂಥ ಪಕ್ಷದಲ್ಲಿ ದೇವರು ನಮ್ಮನ್ನು ದೊಡ್ಡ ಕಾರ್ಯದಲ್ಲಿ ನಮ್ಮನ್ನು ನಿಯೋಜಿಸ್ತಕ್ಕಂಥನಾಗಿದೆ. ಹಾಗಾಗಿ ಸ್ವಲ್ಪದರಲ್ಲಿ ನಂಬಿಗಸ್ತರಾದರೆ ದೊಡ್ಡದರಲ್ಲಿ ದೇವರು ಏನು ಮಾಡ್ತಾರಂತೆ, ನಮ್ಮನ್ನು ಆಶೀರ್ವಾದಕರವಾಗಿ ನೀಡ್ತಕ್ಕಂಥನಾಗಿದ್ದಾನೆ. ಪ್ರಿಯ ಆತ್ಮೀಯ ಬಂಧುಗಳೇ, ಸಹೋದರ ಸಹೋದರಿಯರೇ, ಇವತ್ತು ನಮ್ಮನ್ನು ನಾವು ದೇವರ ಕಡೆಗೆ ತಿರುಗಿಸ್ಕೊಳ್ಳೋಣ. ಇವತ್ತು ಸಂಪೂರ್ಣವಾಗಿ ಈ ವಾಕ್ಯಗಳನ್ನು ಕೇಳುವಾಗ ನಮ್ಮ ಹೃದಯಗಳನ್ನು, ನಮ್ಮ ಮನಸ್ಸುಗಳನ್ನು ನಾವು ತೆರೆಯೋಣ. ಹೌದು, ನಾನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ತೇನೆ. ಯೇಸು ಕ್ರಿಸ್ತನನ್ನು ಹಿಂದೆ ನಾನು ತೀರ್ಮಾನ ಮಾಡಿ ದೀಕ್ಷಾಸ್ಥಾನದ ಮೂಲಕವಾಗಿ ನಾನು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ಳೋಣ ಎಂಬುದಾಗಿ ನೀವು ತೀರ್ಮಾನಿಸ್ತಾ ಇದ್ದೀರ. ಇಲ್ಲ, ನಾನು ಇನ್ನೂ ಬಹಳಷ್ಟು ಯೇಸು ಸ್ವಾಮಿ ಬರುವಂಥದ್ದು ತಡವಾಗ್ತಾ ಇದೆ. ಅನೇಕ ಸಂದೇಶಕರು ಬಹಳ ವರ್ಷಗಳಿಂದ ಸಂದೇಶವನ್ನು ಮಾಡ್ತಾ ಇದ್ದಾರೆ, ಆದರೆ ಇನ್ನೂ ಯೇಸು ಸ್ವಾಮಿ ಬಂದಿಲ್ಲ, ನಾನು ಇನ್ನೂ ತಡವಾಗಿ ನಾನು ಆತನ ಅಂಗೀಕರಿಸ್ತೀನಿ ಎಂಬುದಾಗಿ ನೀವು ಎರಡು ಮನಸ್ಸು ಉಳ್ಳವರಾಗಿದ್ದೀರಾ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಹೇಗೋ ಬೇಗನೆ ಬರುತ್ತೇನೆ ಎಂಬುದಾಗಿ. ಇಸ್ರಾಯೇಲೇ, ನಿನ್ನ ಬರುವಿಕೆಗಾಗಿ ನಿನ್ನ ಸಿದ್ಧ ಮಾಡಿಕೋ ಎಂಬುದಾಗಿ ಆಮೋಸನು ಹೇಳುವ ಹಾಗೆ ಇವತ್ತು ನಮಗೆ ಈ ಎಲ್ಲ ವಾಕ್ಯಗಳು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಕ್ಕಂಥದ್ದಾಗಿದೆ. ಈ ಎಚ್ಚರಿಕೆಯ ಸಂದೇಶವನ್ನು ಕೇಳುವಂಥ ನಮ್ಮ ಹೃದಯಗಳು ಚಡಪಡಿಸುತ್ತಾ ಹಿಂದೆ ಆತನನ್ನು ನಾವು ಅಂಗೀಕರಿಸಿಕೊಳ್ಬೇಕಾಗಿದೆ. ಈ ದಿನವೇ ಸುಪ್ರಸನ್ನತೆಯ ಕಾಲವಾಗಿದೆ. ಈ ದಿನವೇ ಒಳ್ಳೆಯ ಕಾಲ ಆಗಿದೆ ಪ್ರಿಯರೇ. ಈ ಕ್ಷಣವೇ ಒಳ್ಳೆಯ ಒಂದು ಸಮಯವಾಗಿದೆ. ಹಾಗಾಗಿ ಈ ಸಮಯ ಒಳ್ಳೆಯ ಇರುವುದಾಗಲೇ ನೀವು ಆತನನ್ನು ಅಂಗೀಕರಿಸಿಕೊಳ್ಬೇಕಾಗಿದೆ. ಈ ಕಾಲ ಒಳ್ಳೆಯದಿರುವಾಗಲೇ ನೀವು ಆತನನ್ನು ಸೇವಿಸಬೇಕಾಗಿದೆ. ಯೆಹೋಶುವನು ಹೇಳಿದಾಗೆ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು ಎಂಬುದಾಗಿ. ಇವತ್ತು ನಿಮ್ಮ ಉತ್ತರ ಏನಾಗಿದೆ ಪ್ರಿಯರೇ? ಯೆಹೋಶುವನಾಗಿ ನೀವು ಹೇಳಲು ಸಿದ್ಧರಿದ್ದೀರಾ? ಯೆಹೋಶುವನಾಗಿ ಹೇಳಲು ನಾನು ಬಯಸ್ತೇನೆ ಸ್ವಾಮಿ, ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸುವೆ ಎಂಬುದಾಗಿ ನೀವು ಹೇಳಲಿಕ್ಕೆ ಸಿದ್ಧವಿದ್ದೀರಾ? ಯಾಕೆಂದರೆ ಯೇಸು ಕ್ರಿಸ್ತನ ಬರುಣವು ಹತ್ತಿರವಾಗ್ತಾ ಇದೆ. ಆತನ ಬರಣಕ್ಕಾಗಿ ನಾವು ಸಿದ್ಧಪಡಿಸಿಕೊಳ್ಬೇಕಾಗಿದೆ, ಸಿದ್ಧವಾಗಬೇಕಾಗಿದೆ. ದೇವರ ವಾಕ್ಯವು ನಮ್ಮ ಭಾಳ ಸ್ಪಷ್ಟವಾದಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ಇಸ್ರಾಯೇಲೇ, ನಿನ್ನ ಬರುವಿಕೆ, ಕರ್ತನ ಬರುವಿಕೆಗಾಗಿ ಸಿದ್ಧ ಮಾಡಿಕೊ ಎಂಬುದಾಗಿ. ಹಾಗಾಗಿ ಇದನ್ನು ಈ ವಾಕ್ಯಗಳು ನಮ್ಮನ್ನು ಎಚ್ಚರಿಕೆಯ ಸಂದೇಶವಾಗಿ ಮಾರ್ಪಟ್ಟಿದೆ. ಈ ವಾಕ್ಯಗಳು ನಮ್ಮನ್ನು ಉರಿದುಂಬಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನ ಬರುಣವು ಅತಿ ಶೀಘ್ರವಾಗಿದೆ, ಅದು ಖಚಿತವಾಗಿದೆ. ಆತನು ಬರ್ತಾನೆ, ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೋಹಾನ 14ನೇ ಅಧ್ಯಾಯ 1 ಮತ್ತು 2ನೇ ವಚನ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನದ ಮೇರೆಗೆ ದೇವರು ನಮ್ಮನ್ನು ಹೆಚ್ಚಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಇವತ್ತು ಈ ವಾಕ್ಯವು ನಿಮ್ಮನ್ನು ಬಲಪಡಿಸಲಿ ಎಂಬುದಾಗಿ ನನ್ನ ಸಂದೇಶವಾಗಿದೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೀವಪ್ಪ. ನಾವು ವಾಕ್ಯವನ್ನು ಕೇಳಿದ್ದೇವೆ. ಯೇಸು ಕ್ರಿಸ್ತನ ವರ್ಣವು ಖಚಿತವಾಗಿದೆ, ಆತನು ಬರಲಿದ್ದಾನೆ. ನಾವು ಸಿದ್ಧರಾಗಬೇಕಾಗಿದೆ ಸ್ವಾಮಿ. ಈ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತನಾಡು. ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಕರ್ತನೆ, ನಿನ್ನ ನೀತಿಯ ರಾಜ್ಯದಲ್ಲಿ ನಾವೆಲ್ಲರೂ ಸೇರುವಂತೆ ನೀನೇ ತಾನೇ ನಮ್ಮೊಬ್ಬೊಬ್ಬರನ್ನ ಬಲಪಡಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಾಡ್ತೇವೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.